ಕೇರಳದ ಗುಡ್ಡ ಕುಸಿತ ಮಹಾ ದುರಂತದ ಮೂರನೇ ದಿನದಲ್ಲಿ ನ್ಯೂಸ್ ಫಸ್ಟ್ ಮೆಪ್ಪಾಡಿಯಲ್ಲಿದೆ. ಮೆಪ್ಪಾಡಿಯ ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೆಪ್ಪಾಡಿಯ ಸಾರ್ವಜನಿಕ ಶಾಲೆಯ ಆವರಣದಲ್ಲಿ ಬರೋಬ್ಬರಿ 400ಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಿದ್ದಾರೆ. ಅವರನ್ನ ಕಾಳಜಿ ಮಾಡಲಾಗ್ತಿದೆ. ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಬೆಳಗಿನ ಉಪಹಾರವಾಗಿ ಉಪ್ಪಿಟ್ಟು ಹಾಗೂ ಬಾಳೆಹಣ್ಣನ್ನ ನೀಡಲಾಗ್ತಿದೆ. ಜೊತೆಗೆ ಬ್ರೆಡ್ ಹಾಗೂ ಬ್ಲ್ಯಾಕ್ ಟೀಯನ್ನ ಕೂಡ ಕೊಡಲಾಗ್ತಿದೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ಮಂದಿ ನಿನ್ನೆಯೂ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಈ ಕಾಳಜಿ ಕೇಂದ್ರದಲ್ಲಿ ಅವರನ್ನ ಉಪಚರಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಕ್ಕಳು, ವಯಸ್ಕರು ಹಾಗೂ ಎಲ್ಲರಿಗೂ ಕೂಡ ಸಮಾನವಾಗಿ ಉಪಹಾರವನ್ನ ಉಣಬಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇವತ್ತು ಬೆಳಗ್ಗೆ ಉಪ್ಪಿಟ್ಟನ್ನ ತಯಾರು ಮಾಡಿದ್ದಾರೆ. ಉಪ್ಪಿಟ್ಟನ್ನ ತಯಾರು ಮಾಡಿ ಉಪ್ಪಿಟ್ಟು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ವಯಸ್ಕರು ಎಲ್ಲರಿಗೂ ಕೂಡ ಉಣಬಡಿಸಿದ್ದಾರೆ. ಮೊದಲಿಗೆ ಸಣ್ಣ ಮಕ್ಕಳಿಗೆ ಊಟವನ್ನು ಉಣಬಡಿಸ್ತಾರೆ. ಸಣ್ಣ ಕಾರಣ ಮಕ್ಕಳು ಹಸಿದುಕೊಂಡು ಇರಬಾರ್ದು ಅನ್ನೋದು. ಎರಡನೇದಾಗಿ ವಯಸ್ಕರಿಗೆ ಕೊಡ್ತಾರೆ. ವಯಸ್ಕರು BP, ಶುಗರ್ ಸೇರಿದಂತೆ ಹಲವು ಕಾಯಿಗಳಿಂದ ಬಳಲ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಇಲ್ಲಿನ ವಾಲಂಟಿಯರ್ಸ್ಗಳು ಕೂಡ ಇಲ್ಲಿ ಊಟ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾಳಜಿ ಕೇಂದ್ರದಲ್ಲಿ ಇದ್ದೀರಿ, ಹೇಗಿದೆ ಸರ್? ಹೇಗಿದೆ ಅಂದರೆ ಪರವಾಗಿಲ್ಲ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇಲ್ಲೇ ಇದ್ದಾರೆ. 3 ದಿನ ಆಯಿತು ಇಲ್ಲಿ ಬಂದು. ಊಟಕ್ಕೇನು ತೊಂದರೆ ಇಲ್ಲ. ಆದರೂ ಎಲ್ಲರೂ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಯಾಕೆಂದರೆ ಯಾರೂ ಇಲ್ಲ, ಎಲ್ಲರೂ ಅನಾಥಾಗಿದ್ದಾರೆ. ಅಷ್ಟು ಕಷ್ಟ ಐತೆ. ಯಾಕೆಂದರೆ ಅವ್ರ ಏರಿಯಾ ನೋಡ್ಬಿಟ್ರೆ ಏನೂ ಇಲ್ಲ ಅಲ್ಲಿ. ಅಷ್ಟು ನಮ್ಗೆ ನೋಡಿದ್ರೆ ತುಂಬ ಬೇಜಾರಾಯ್ತು ರೀ. ಮುಂಡಗೈನಲ್ಲಿ ನಿಮ್ಮ ಸಂಬಂಧಿಕರಿದ್ರು, ಎಷ್ಟು ಜನ ಈಗ ಕಾಣೆಯಾಗಿದ್ದಾರೆ ಸರ್? ನಮಗೆ ಟೋಟಲ್ 9 ಜನ ಕಾಣೆಯಾಗಿದ್ದಾರೆ. ಅಲ್ಲಿ 2 ಸಿಕ್ಕವ್ರೆ. 7 ಜನ ಸಿಕ್ಕಬೇಕು. 2 ಮೃತದೇಹಗಳು. ಮೃತತೆಗೆ ಅಂದರೆ ಹೌದು ಒಂದು ಮಗಳು ಸಿಕ್ಕಿದ್ರು, ಅವರ ಅಪ್ಪನ ಸಿಕ್ಕಿದ್ರು. ಅದೇ 3 ಜನ ನಮ್ಮ ಅಣ್ಣಂದ್ರೆ, 3 ಅತ್ತಿಗೆ, 3 ಮಕ್ಕಳು, ಟೋಟಲ್ 9 ಜನ ಸಿಕ್ಬೇಕು. ಸರ್, ಆ ಮುಂಡಗೈನಲ್ಲಿ ಅವತ್ತು ಇನ್ಸಿಡೆಂಟ್ ಆಯ್ತಲ್ಲ, ಏನಾಗಿತ್ತು ಸರ್ ಅವತ್ತು? ಏನಂತ ನಾವು ಅಲ್ಲಿ ಅವತ್ತು ಇರಲಿಲ್ಲ. ನಾವಿರೋದು ಸ್ವಲ್ಪ ದೂರ, ಟೌನಲ್ಲಿ ಇರೋದು. ನಮ್ಮ ಅಮ್ಮ ಹೇಳ್ದಂಗೆ ನಮಗೆ ತುಂಬ ಬೇಜಾರಾಯಿತು. ಏನಂದರೆ ಅವರೆಲ್ಲ ಹೆದರ್ಕೊಬಿಟ್ರು. ಯಾಕಂದರೆ ಆ ಥರ ಒಂದು ಸೌಂಡ್ ಬರ್ತಾಯಿತ್ತು. ಏನಂದ್ರೆ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಅಂದರು ಆ ಥರ ಒಂದು ಘಟನೆ. ಆ ಥರ ಇತ್ತು ಅಂತ. ಕಾಳಜಿ ಕೇಂದ್ರ ಹೇಗಿದೆ ಸರ್? ಕಾಲೇಜಿಗೆ ಪರವಾಗಿಲ್ಲ ರೀ, ಅಷ್ಟೇ ಹೇಳೋಕ್ಕಾಗೋದು. ಅಷ್ಟು ಬೇಜಾರಾಯ್ತೈತೆ. ಊಟ ಎಲ್ಲ ಸಿಗ್ತಿದೆ ಇಲ್ಲಿ. ಊಟ ಅಂದರೆ ಏನು ತೊಂದರೆ ಇಲ್ಲ ರೀ. ಎಲ್ಲರಿಗೂ ಕರೆಕ್ಟಾಗಿ ಊಟ ಸಿಕ್ಕುತ್ತೆ. ಟೈಮಿಗೆ ಊಟ ಕೊಡ್ತಾರೆ, ಒಳ್ಳೆ ಸೇವನೆ ಮಾಡ್ತಾರೆ. ಏನು ತೊಂದರೆ ಇಲ್ಲ. ಇಲ್ಲಿ ಇರೋದಕ್ಕೆ ಏನು ತೊಂದರೆ ಇಲ್ಲ. ಆದರೂ ಎಲ್ಲರೂ ಅನಾಥ ಆಗಿದ್ದಾರೆ. ಅದೇ ಪ್ರಾಬ್ಲಮ್. ಏನಂದರೆ ಒಬ್ಬೊಬ್ಬರು ಮಕ್ಕಳು ಅಪ್ಪ ಅಮ್ಮನ ಕಳ್ಕೊಂಡು ಒಬ್ಬೊಬ್ಬರೇ ಆಗ್ಬಿಟ್ಟವ್ರೆ. ಅದೇ ತುಂಬ ಬೇಜಾರಾಯ್ತಾ ಇರೋದು. ಊಟ ಸಿಕ್ಕಿ ಪ್ರಯೋಜನ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂದರೆ ಎಲ್ಲ ಅನಾಥ ಆಗ್ಬಿಟ್ರಲ್ಲ. ಅದಕ್ಕೆ ಏನು ಮಾಡೋಣ? ನಾವು ಕೇಳ್ಪಟ್ರೆ ಸರ್, ಕೆಲವು ಫ್ಯಾಮಿಲಿಗಳಲ್ಲಿ ಹೆಂಡತಿ ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ, 120 ಮಕ್ಕಳುಗಳಿದ್ದಾರೆ. ನಿಮ್ಮ ಕುಟುಂಬದಲ್ಲೂ ಆ ಥರದ ಪರಿಸ್ಥಿತಿ ಏನಾದರೂ? ನಮ್ಮ ಕುಟುಂಬದಲ್ಲಿ 4 ಜನ ಮಕ್ಕಳು ಅನಾಥ ಆಗಿದ್ದಾರೆ. ಅವ್ರಿಗೆ ಯಾರೂ ಇಲ್ಲ. ಆದ್ರೆ ನಿನ್ನೆ ಬಂದು ಅವ್ರ ಕಾಲೇಜಿಂದ ನಮ್ಮ ಅಣ್ಣನ ಮಗಳನ್ನ ಕಾಲೇಜಲ್ಲಿ ಮಾಸ್ಟರ್ ಕರ್ಕೊಬಂದಿದ್ರು. ಅವ್ರು ಬಂದ್ಬಿಟ್ಟು ಅಲ್ಲಿ ಕಾಲ್ ಮಾಡಿ ಆ ಮಗಳನ್ನ ಓದೋದು ಎಲ್ಲ ಫುಲ್, ಅವಳು ಎಷ್ಟು ವರ್ಷ ಓದ್ತಾಳೋ ಅಲ್ಲಿ ಗಂಟೆ ಇರೋ ಎಲ್ಲ ಪ್ರಾಬ್ಲಮ್ ಎಲ್ಲ ಕ್ಲೀನ್ ಮಾಡ್ತೀವಿ. ನಾವೇ ಅವಳನ್ನ ನೋಡ್ಕೊತೀವಿ. ಅವಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು. ಅವ್ರಿಗೆ ಮಾತ್ರ ಕನ್ಫರ್ಮ್ ಮಾಡವ್ರೆ. ಬಾಕಿ ಇರೋರನ್ನ ನೋಡ್ಕೋಬೇಕು. ಏನು ಮಾಡೋದಂತ ಗೊತ್ತಿಲ್ಲ ನಮಗೆ. ನಾವು ಸಾಧಾರಣ ಜೀವನ ಮಾಡೋರು. ನಮಗೂ ಅಷ್ಟೇನು ಇಲ್ಲ ಅಂದ್ರೂ ನಮಗೆ ಎಷ್ಟು ಹೆಲ್ಪಿಗೆ ಅಷ್ಟೇ ಮಾಡೋಕ್ಕಾಗೋದು. ನಾವೆಲ್ಲ ಮದುವೆ ಆದ್ರೆ ಮಕ್ಕಳ ಕದಿ ಏನು, ಅದಕ್ಕೆ ಮುಂದಕ್ಕೆ ಏನಾದ್ರು ಮಾಡಬೇಕು ಅಂತ ಪ್ಲಾನ್. ಬದುಕು ಕಟ್ಕೊಳ್ಳಿಕ್ಕೆ ಕರ್ನಾಟಕದಿಂದ ಇಲ್ಲಿಗೆ ಬಂದಿದ್ರಿ, ಟೀ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ರಿ, ಮನೆ ಕಟ್ಟಿದ್ರಿ, ಇಲ್ಲೇ ಒಂದು ಜೀವನ ನಡೆಸ್ತಿದ್ರಿ. ಬಟ್ ಈಗ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್ ಮಳೆಗೆ. ಮುಂದೆ ಬದುಕೇನು ಸರ್? ಬದುಕೇನು ಅಂದರೆ ನಮಗೆಲ್ಲ ಕೆಲಸ ಐತೆ ರೀ. ಆದರೆ ನಮ್ಮ ಅಣ್ಣಂದಿರು ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರು. ಮಕ್ಕಳು ಆವಾಗ ಅಲ್ಲಿ ಇದ್ದರು. ಈಗ ಅವ್ರ ಜವಾಬ್ದಾರಿ ನಾವು ತಗೋಬೇಕು. ಅವ್ರನ್ನ ಏನು ಮಾಡಬೇಕಂತ ನಾವು ಯೋಚನೆ ಮಾಡಬೇಕು. ಈಗ ಏನು ಅದು ಯೋಚನೆ ಮಾಡೋಕ್ಕಾಗಲ್ಲ. ಅವ್ರ ಜೊತೆನೇ ಇರ್ತೀವಿ. ಇನ್ನು ಸ್ವಲ್ಪ ದಿನ ಆಗಬೇಕು. ಅವ್ರ ಬಗ್ಗೆ ಏನು ಎಂತ ನೋಡ್ಕೊಳ್ಳೋದು. ಇದು ಕೇರಳದ ಮಹಾ ದುರಂತದಲ್ಲಿ ಗುಡ್ಡ ಕುಸಿತ ಊರಿನಲ್ಲಿರುವ ಮುಂಡಗೈನ ನಿವಾಸಿಯ ಮಾತು. ಅವರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ನಾವು ಇಂತಹ ಪರಿಸ್ಥಿತಿಗೆ ದೂಡಲ್ಪಡ್ತೀವಿ ಅಂತ ಹೇಳಿ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಒಂದು
ಕಾಳಜಿ ಕೇಂದ್ರದಲ್ಲಿ ಎಲ್ಲವೂ ಸಿಗ್ತಿದೆ, ಕಾಳಜಿ ಸಿಗ್ತಿದೆ, ಆರೈಕೆ ಸಿಗ್ತಿದೆ. ಆದ್ರೆ ಪೋಷಣೆ ಮಾಡುವಂತಹ ತಂದೆ ತಾಯಿ ಸಿಗ್ತಿಲ್ಲ, ಮಕ್ಕಳಿಗೆ ಅಪ್ಪ ಅಮ್ಮ ಸಿಗ್ತಿಲ್ಲ, ಅಪ್ಪ ಅಮ್ಮನಿಗೆ ಮಕ್ಕಳು ಸಿಗ್ತಿಲ್ಲ ಅಂತ ಹೇಳಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.